ಉಪಚುನಾವಣೆಯ ಬಿಸಿ ಈಗಾಗಲೇ ಏರ್ತಾ ಇದೆ. ಅದರ ಜೊತೆಯಲ್ಲಿ ಎಲ್ಲಾ ರಾಜಕೀಯ ನಾಯಕರು ಕೂಡ ಬಹಳ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಅಬ್ಬರದ ಪ್ರಚಾರಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಈಗ ಈ ಉಪಚುನಾವಣೆಯ ರಣಕಣಕ್ಕೆ ದಳಪತಿ ಎಂಟ್ರಿ ಆಗ್ತಾ ಇದೆ. ಇವತ್ತಿನಿಂದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತಿನಿಂದ ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಲಿದ್ದಾರೆ. ಇವತ್ತು ಮತ್ತು ನಾಳೆ ಪ್ರಚಾರವನ್ನ ಮಾಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ದಾವಣಗೆರೆಯಲ್ಲಿ, ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರ. ಶ್ರೀನಿವಾಸ ದಾಸಕರಿಯಪ್ಪ ಹಾಗೆ ವೀರಣ್ಣ ಚರಂತಿಮಠ್ ಇಬ್ಬರ ಪರವಾಗಿಯೂ ಕೂಡ ಇವತ್ತು ಮತ್ತು ನಾಳೆ ಪ್ರಚಾರವನ್ನ ಮಾಡಲಿದ್ದಾರೆ. ಎರಡೂ ಕಡೆ ಒಂದೊಂದು ದಿನ ಕುಮಾರಸ್ವಾಮಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಳಪತಿ ಎಂಟ್ರಿ ಆಗ್ತಾ ಇದೆ. ಕುಮಾರಸ್ವಾಮಿ ಕೂಡ ಈಗ ಪ್ರಚಾರ ಕಾರ್ಯಕ್ಕೆ ಇಳಿತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಬಿಜೆಪಿ ಅಭ್ಯರ್ಥಿಯ ಪರ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಚುನಾವಣಾ ರಣಕಣ ಒಂದು ಕಡೆಯಲ್ಲಿ ರಂಗೇರ್ತಾ ಇರೋದು, ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ. ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನಿಂದ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಇವತ್ತು ಹಾಗೆ ನಾಳೆ ದಾವಣಗೆರೆ ಜೊತೆಗೆ ಬಾಗಲಕೋಟೆ ಎರಡು ಕಡೆಗಳಲ್ಲೂ ಕೂಡ ಇವತ್ತು ಮತ್ತು ನಾಳೆ ಪ್ರಚಾರ ಕಾರ್ಯವನ್ನ ನಡೆಸಲಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರ, ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ನೋಡಿ, ರಾಜ್ಯದಲ್ಲಿ ಉಪಕದನ ಕಣ ರಂಗೇರ್ತಾ ಇದೆ. ಅಭ್ಯರ್ಥಿಗಳ ಪರ ಘಟಾನುಘಟಿಗಳು ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮೇಲೆ ಕೇಸರಿ ಕಲಿಗಳು ಈಗ ಸಿಡಿದಿದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಉಪಕದನ ಗೆಲ್ಲಲು ತಂತ್ರ ರಣತಂತ್ರ. ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಕಾಂಗ್ರೆಸ್ ಬಿಜೆಪಿ ಗೆಲ್ಲೋ ಜಿದ್ದಿಗೆ ಬಿದ್ದಿದೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದು ಗೆಲುವಿಗೆ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಕದನದಲ್ಲಿ ದಿಗ್ಗಜರ ಮತಬೇಟೆ ಜೊತೆ ಮಾತಿನ ಮಲ್ಲಯುದ್ಧವು ಜೋರಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಾವೇ ಗೆಲ್ತೀವಿ. ಫಲಿತಾಂಶ ರಾಜ್ಯ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಸಿಎಂ ಅವರ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಲ್ಲ, ಪರಿಣಾಮ ಹೆಂಗ್ ಬೀಳ್ತದೆ? ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ಕಾಂಗ್ರೆಸ್ನ ಈ ವಾಕ್ಸಮರಕ್ಕೆ ಬಿಜೆಪಿ ಕಲಿಗಳು ಸಹ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಬಂಗಾರದಂತಹ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿ ಕೆಟ್ಟ. ಒಂದು ಬಹಳ ನನಗೆ ಕಳಕಳಿಯಿಂದ ನಾ ಹೇಳೋದಂದ್ರೆ, ಸಿದ್ದರಾಮಯ್ಯ ಎಷ್ಟು ಒಳ್ಳೆಯವಿದ್ದ. ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ. ಎಂತ ಬಂಗಾರ ಅಂತ ಮನುಷ್ಯ ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನಿ ಕರಪ್ಟು, ಮಕ್ಕಳ ಕರಪ್ಟು, ಅವ್ರ ಕರಪ್ಟು. ಇದು ನಾವು ಮಾತಾಡಬಾರ್ದು. ಇದು ಆದ್ರೂ ಕೂಡ ನಮ್ಮ ಹೊಟ್ಟು ಉರಿತದೆ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ ಇರ್ತದ. ಆಯ್ತು, ಈಗ ನಾವು ದೇಶದಲ್ಲಿ ನೋಡ್ತೇವೆ. ಇವತ್ತ ಮೋದಿ ಅವರು ಚುನಾವಣೆಗಳು ಬರ್ತಾವ, ಚುನಾವಣೆಗೆ 10 ರೂಪಾಯಿ ಖರ್ಚು ಮಾಡ್ತಾರೆ. ಯಾರು ಒಬ್ರೆ ಅಂದಾರ ಯಾವ್ರ ನಾ ರೊಕ್ಕ ಕೊಟ್ಟಿನ ಯಾವೇ ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ. ಸಿದ್ದು ಸಂಪುಟದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಇಡೀ ಮಂತ್ರಿಮಂಡಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಏಕಲವ್ಯ ಅಂತ ಹಿಡಿದು ಯಾವ್ಯಾವ ಪ್ರದೇಶದ ದುಡ್ಡನ್ನು ಎಲ್ಲೆಲ್ಲಿ ನಾವು ದೋಚಬಹುದಾಗಿತ್ತು ಎಲ್ಲವನ್ನು ಕೂಡ ಮಾಡಿ ಇವತ್ತು ಅನಿರೀಕ್ಷಿತವಾಗಿ ಇವೆಲ್ಲವನ್ನು ಕೂಡ ತಡ್ಕೊಳಕ್ಕಾಗದಿರೋ ಮೇಟಿಯವರು ಎಲ್ಲ ಒಂದು ಕಡೆ ಹಸ್ತಂಗತ ಆದರು ಅಂತ ಕಾಣಿಸ್ತದೆ. ಆದ್ರಿಂದ ಇವತ್ತು ಬಾಗಲಕೋಟೆಯಲ್ಲಿ ಅಟ್ಲೀಸ್ಟ್ ಇದನ್ನು ಚರ್ಚೆ ವಿಷಯವಾಗಿ ಈ ಸರ್ಕಾರದ ಮೊಂಡುತನವನ್ನ, ಈ ಸರ್ಕಾರದ ಭ್ರಷ್ಟಾಚಾರವನ್ನ, ಈ ಸರ್ಕಾರ ನಡ್ಕೊಳ್ತಕ್ಕಂಥ ನಡವಳಿಕೆಯನ್ನ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡತಕ್ಕಂಥದಕ್ಕೆ ಒಂದು ಅವಕಾಶವನ್ನ ದಿವಂಗತ ಭೇಟಿಯವರು ನಮಗೆ ಕಲ್ಪಿಸಿದ್ದಾರೆ. ಬಿಜೆಪಿ ಇನ್ಕಮಿಂಗ್ ಸರ್ಕಾರ. ಜನರ ಹಿತ ಮುಖ್ಯ. ರೈತರ, ಜನಸಾಮಾನ್ಯರ ಬದುಕಿಗೆ ನೀವು ಪೂರಕವಾಗಬೇಕಿತ್ತು, ಮಾರಕವಾಗಿದ್ರಿ, ಕಂಟಕವಾಗಿದ್ರಿ. ಹಾಗಾಗಿ ಜನ ನಿಮ್ಮನ್ನ ಸಾರಾಸರಿ ತಿರಸ್ಕಾರ ಮಾಡ್ತಾರೆ. ಹೀಗೆ ಚುನಾವಣಾ ಕಣದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ಆದರೆ ಮತದಾರ ಪ್ರಭು ಚಿತ್ತ ಯಾರತ್ತ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಪಚುನಾವಣೆಯ ಬಿಸಿ ಈಗಾಗಲೇ ಏರ್ತಾ ಇದೆ. ಅದರ ಜೊತೆಯಲ್ಲಿ ಎಲ್ಲಾ ರಾಜಕೀಯ ನಾಯಕರು ಕೂಡ ಬಹಳ ಅಬ್ಬರದ ಪ್ರಚಾರವನ್ನ ಕೂಡ ನಡೆಸ್ತಾ ಇದ್ದಾರೆ. ತಮ್ಮ ತಮ್ಮ ಅಭ್ಯರ್ಥಿಯ ಪರವಾಗಿ ಅಬ್ಬರದ ಪ್ರಚಾರಗಳನ್ನ ಕೂಡ ನಡೆಸಲಾಗ್ತಾ ಇದೆ. ಈಗ
ಈ ಉಪಚುನಾವಣೆಯ ರಣಕಣಕ್ಕೆ ದಳಪತಿ ಎಂಟ್ರಿ ಆಗ್ತಾ ಇದೆ. ಇವತ್ತಿನಿಂದ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತಿನಿಂದ ಕುಮಾರಸ್ವಾಮಿ ಕ್ಯಾಂಪೇನ್ ಮಾಡಲಿದ್ದಾರೆ. ಇವತ್ತು ಮತ್ತು ನಾಳೆ ಪ್ರಚಾರವನ್ನ ಮಾಡ್ತಾರೆ ಎಚ್.ಡಿ. ಕುಮಾರಸ್ವಾಮಿ. ಇವತ್ತು ದಾವಣಗೆರೆಯಲ್ಲಿ, ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರ. ಶ್ರೀನಿವಾಸ್ ದಾಸ್ಕರಿಯಪ್ಪ ಹಾಗೆ ವೀರಣ್ಣ ಚರಂತಿಮಠ್ ಇಬ್ಬರ ಪರವಾಗಿಯೂ ಕೂಡ ಇವತ್ತು ಮತ್ತು ನಾಳೆ ಪ್ರಚಾರವನ್ನ ಮಾಡಲಿದ್ದಾರೆ. ಎರಡೂ ಕಡೆ ಒಂದೊಂದು ದಿನ ಕುಮಾರಸ್ವಾಮಿ ಈಗ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ದಳಪತಿ ಎಂಟ್ರಿ ಆಗ್ತಾ ಇದೆ. ಕುಮಾರಸ್ವಾಮಿ ಕೂಡ ಈಗ ಪ್ರಚಾರ ಕಾರ್ಯಕ್ಕೆ ಇಳಿತಾ ಇದ್ದಾರೆ. ಇವತ್ತು ಮತ್ತು ನಾಳೆ ಬಿಜೆಪಿ ಅಭ್ಯರ್ಥಿಯ ಪರ ಕ್ಯಾಂಪೇನ್ ಅನ್ನ ಮಾಡಲಿದ್ದಾರೆ. ಚುನಾವಣಾ ರಣಕಣ ಒಂದು ಕಡೆಯಲ್ಲಿ ರಂಗೇರ್ತಾ ಇರೋದು, ಅದರ ಜೊತೆಯಲ್ಲಿ ಕಾಂಗ್ರೆಸ್ ಕೂಡ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದೆ. ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತಿನಿಂದ ಜೆಡಿಎಸ್ ಪರವಾಗಿ ಕುಮಾರಸ್ವಾಮಿ ಕೂಡ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಇವತ್ತು ಹಾಗೆ ನಾಳೆ ದಾವಣಗೆರೆ ಜೊತೆಗೆ ಬಾಗಲಕೋಟೆ ಎರಡು ಕಡೆಗಳಲ್ಲೂ ಕೂಡ ಇವತ್ತು ಮತ್ತು ನಾಳೆ ಪ್ರಚಾರ ಕಾರ್ಯವನ್ನ ನಡೆಸಲಿದ್ದಾರೆ. ಇವತ್ತು ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರ, ನಾಳೆ ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ನಡೆಸಲಿದ್ದಾರೆ. ನೋಡಿ, ರಾಜ್ಯದಲ್ಲಿ ಉಪಕದನ ಕಣ ರಂಗೇರ್ತಾ ಇದೆ. ಅಭ್ಯರ್ಥಿಗಳ ಪರ ಘಟಾನುಘಟಿಗಳು ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ನಾಯಕರ ವಿರುದ್ಧ ಸಿಎಂ ತೀಖ ಪ್ರಹಾರವನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮೇಲೆ ಕೇಸರಿ ಕಲಿಗಳು ಈಗ ಸಿಡಿದಿದ್ದಾರೆ. ಈ ಕುರಿತಾಗಿ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಉಪಕದನ ಗೆಲ್ಲಲು ತಂತ್ರ, ರಣತಂತ್ರ. ಕಾಂಗ್ರೆಸ್ ಬಿಜೆಪಿ ನಡುವೆ ಟಾಕ್ ವಾರ್. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ಕಾವೇರಿದೆ. ಕಾಂಗ್ರೆಸ್ ಬಿಜೆಪಿ ಗೆಲ್ಲೋ ಜಿದ್ದಿಗೆ ಬಿದ್ದಿದೆ. ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದು ಗೆಲುವಿಗೆ ಮತ ಶಿಕಾರಿ ನಡೆಸ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಉಪಕದನದಲ್ಲಿ ದಿಗ್ಗಜರ ಮತಬೇಟೆ ಜೊತೆ ಮಾತಿನ ಮಲ್ಲಯುದ್ಧವು ಜೋರಾಗಿದೆ. ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ನಾವೇ ಗೆಲ್ತೀವಿ. ಫಲಿತಾಂಶ ರಾಜ್ಯ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ವಿಜೇಂದ್ರ ಹೇಳ್ತಾ ಇದ್ದಾರೆ. ಸಿಎಂ ಸ್ಥಾನದ ಮೇಲೆ ಪರಿಣಾಮ ಬೀರುತ್ತೆ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ನಾವು ಗೆಲ್ತೀವಲ್ಲ, ಪರಿಣಾಮ ಹೆಂಗ್ ಬೀರ್ತದೆ? ಎರಡೂ ಕಡೆ ನಾವು ಗೆಲ್ತೀವಿ. ದಾವಣಗೆರೆನಲ್ಲೂ ಗೆಲ್ತೀವಿ, ಇಲ್ಲೂ ಗೆಲ್ತೀವಿ. ಕಾಂಗ್ರೆಸ್ನ ಈ ವಾಕ್ಸಮರಕ್ಕೆ ಬಿಜೆಪಿ ಕಲಿಗಳು ಸಹ ತಮ್ಮದೇ ದಾಟಿಯಲ್ಲಿ ಕೌಂಟರ್ ಕೊಟ್ಟಿದ್ದಾರೆ. ಬಂಗಾರದಂತಹ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿ ಕೆಟ್ಟ. ಒಂದು ಬಹಳ ನನಗೆ ಕಳಕಳಿಯಿಂದ ನಾ ಹೇಳೋದಾದ್ರೆ, ಸಿದ್ದರಾಮಯ್ಯ ಎಷ್ಟು ಒಳ್ಳೆಯವಿದ್ದ. ನನ್ನ ಜೊತೆ ಮಂತ್ರಿಯಾಗಿ ಕೆಲಸ ಮಾಡ್ಯಾನ, ನನ್ನ ಜೊತೆ ಇದ್ದ, ನನ್ನ ಆಫೀಸಿಗೆ ಬರ್ತಿದ್ದ. ಎಂತ ಬಂಗಾರ ಅಂತ ಮನುಷ್ಯ ಇವತ್ತು ಎಂದು ಕಾಂಗ್ರೆಸ್ ಸೇರಿದಲ್ರಿ, ಸತ್ಯನಾಶ ಆಗಿ ಹೋದ. ಇವತ್ತು ಅವನ ಮನಿ ಕರಪ್ಟು, ಮಕ್ಕಳ ಕರಪ್ಟು, ಅವ್ರ ಕರಪ್ಟು. ಇದು ನಾ ಮಾತಾಡಬಾರ್ದು. ಇದು ಆದ್ರೂ ಕೂಡ ನಮ್ಮ ಹೊಟ್ಟು ಉರಿತದೆ. ಅದ್ರ ಸಲುವಾಗಿ, ಜನರ ಸಲುವಾಗಿ, ಎಲ್ಲದಕ್ಕೂ ಅದೇ ಅಂದ್ರೆ ಹೆಂಗ್ರಿ ಇರ್ತದ. ಆಯ್ತು, ಈಗ ನಾವು ದೇಶದಲ್ಲಿ ನೋಡ್ತೇವೆ, ಇವತ್ತ ಮೋದಿ ಅವರು ಚುನಾವಣೆಗಳು ಬರ್ತಾವ, ಚುನಾವಣೆಗೆ 10 ರೂಪಾಯಿ ಖರ್ಚು ಮಾಡ್ತಾರೆ. ಯಾರು ಒಬ್ರೆ ಅಂದಾರ ಯಾವ್ರ ನಾ ರೊಕ್ಕ ಕೊಟ್ಟಿನ ಯಾವೇ ಇವ್ರಿಗೆ ರೋಡಿಗೆ ಎಲ್ಲರಿಗೆ ರೊಕ್ಕ ಕೇಳ್ತಾರೆ. ಸಿದ್ದು ಸಂಪುಟದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಇಡೀ ಮಂತ್ರಿಮಂಡಲ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಏಕಲವ್ಯ ಅಂತ ಹಿಡಿದು ಯಾವ್ಯಾವ ಪ್ರದೇಶದ ದುಡ್ಡನ್ನು ಎಲ್ಲೆಲ್ಲಿ ನಾವು ದೋಚಬಹುದಾಗಿತ್ತು ಎಲ್ಲವನ್ನೂ ಕೂಡ ಮಾಡಿ ಇವತ್ತು ಅನಿರೀಕ್ಷಿತವಾಗಿ ಇವೆಲ್ಲವನ್ನು ಕೂಡ ತಡ್ಕೊಳಕ್ಕಾಗದಿರೋ ಮೇಟಿಯವರು ಎಲ್ಲ ಒಂದು ಕಡೆ ಹಸ್ತಂಗತ ಆದರು ಅಂತ ಕಾಣಿಸ್ತದೆ. ಆದ್ರಿಂದ ಇವತ್ತು ಬಾಗಲಕೋಟೆಯಲ್ಲಿ ಅಟ್ಲೀಸ್ಟ್ ಇದನ್ನು ಚರ್ಚೆ ವಿಷಯವಾಗಿ ಈ ಸರ್ಕಾರದ ಮೊಂಡುತನವನ್ನ, ಈ ಸರ್ಕಾರದ ಭ್ರಷ್ಟಾಚಾರವನ್ನ, ಈ ಸರ್ಕಾರ ನಡ್ಕೊಳ್ತಕ್ಕಂಥ ನಡವಳಿಕೆಯನ್ನ ಸಾಮಾನ್ಯ ಜನರಿಗೆ ಮನವರಿಕೆ ಮಾಡತಕ್ಕಂಥದಕ್ಕೆ ಒಂದು ಅವಕಾಶವನ್ನ ದಿವಂಗತ ಮೇಟಿಯವರು ನಮಗೆ ಕಲ್ಪಿಸಿಕೊಟ್ಟು ಬಿಜೆಪಿ ಇನ್ಕಮಿಂಗ್ ಸರ್ಕಾರ. ನಾವು ಜನರ ಹಿತ ಮುಖ್ಯ, ರೈತರ, ಜನಸಾಮಾನ್ಯರ ಬದುಕಿಗೆ ನೀವು ಪೂರಕವಾಗಬೇಕಿತ್ತು, ಮಾರಕವಾಗಿದ್ರಿ, ಕಂಟಕವಾಗಿದ್ರಿ. ಹಾಗಾಗಿ ಜನ ನಿಮ್ಮನ್ನ ಸಾರಾಸರಿ ತಿರಸ್ಕಾರ ಮಾಡ್ತಾರೆ. ಹೀಗೆ ಚುನಾವಣಾ ಕಣದಲ್ಲಿ ಮಾತಿನ ಮಲ್ಲಯುದ್ಧ ಜೋರಾಗಿದೆ. ಆದರೆ ಮತದಾರ ಪ್ರಭು ಚಿತ್ತ ಯಾರತ್ತ ಅನ್ನೋದು ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.